ಸರ್ ಈಗ ನೀವು ಇಲ್ಲಿ ಅಭ್ಯರ್ಥಿ ಆಗಿದ್ದೀರಾ. ನಿಮಗೆ ಮುಂಚೆ ಸ್ಥಳೀಯರು 5 ಜನ ಅಪ್ಲಿಕೇಶನ್ ಹಾಕಿದ್ರು ಸ್ಪರ್ಧೆ ಬಯಸಿ. ಇವತ್ತು ನಿಮ್ಮ ಪತ್ರಿಕಾ ಸಂದರ್ಶನದಲ್ಲಿ ಯಾರೊಬ್ರು ಬಂದಿಲ್ಲ. ನಿಮ್ಮಲ್ಲಿ ಒಗ್ಗಟ್ಟಿದೆಯಾ ಅಥವಾ ಇಲ್ವಾ? ಸರ್, ಒಗ್ಗಟ್ಟು ತುಂಬ ಇದೆ ನೋಡಿ. ನಮ್ದು ಅಫಿಷಿಯಲ್ ನಾಮಿನೇಷನ್ ನಾಳಿದ್ದಿರೋದು. ಇವತ್ತು ದಿನ ಚೆನ್ನಾಗಿದೆ ಅಂತೇಳಿ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ನಾಮಿನೇಷನ್ ಹಾಕ್ತಿದ್ದೀವಿ. ನಾಳಿದ್ದು ನಾನೊಂದು 50,000 ಜನ ಸೇರಿಸ್ತಿದ್ದೀನಿ. 50,000 ಜನ ನನ್ನ ಮೇಲೆ ಪ್ರೀತಿ ಇರೋರು, ನನ್ನ ಸ್ಟೂಡೆಂಟ್ಸು, ನನ್ನ ಅಭಿಮಾನಿಗಳು, ಡಾಕ್ಟರ್ಸು, ಇಂಜಿನಿಯರ್ಸು. ನನಗೆ ಗೊತ್ತಿರೋ ಪ್ರಕಾರ ಚರಿತ್ರೆ ಅಲ್ಲಂತ ರೋಡ್ ಶೋ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಸಾಕ್ಷಿ ಆಗ್ತೀರ ನಾಳಿದ್ದಕ್ಕೆ. ಅವರೆಲ್ಲರೂ ನನ್ನ ಮೇಲೆ ಪ್ರೀತಿಗೆ ಬರೋದು. ನಾಳಿದ್ದು ನಾನು ಅದು ಮಾಡ್ತಿದ್ದೀನಿ. ಆವತ್ತು ಎಲ್ಲರೂ ಬರ್ತಾರೆ. ಆವತ್ತು MR ಸೀತಾರಾಮ್ ಸರ್ ಬರ್ತಾರೆ, ರಮೇಶ್ ಕುಮಾರ್ ಸಾಹೇಬರು ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ಎಲ್ಲರೂ ಅವತ್ತಿರ್ತಾರೆ. ಇವತ್ತೇನು ಅಂದರೆ ಫಾರ್ಮಲ್ ಆಗಿ ದಿನ ಚೆನ್ನಾಗಿದೆ ಅಂತ ಒಂದು ಸಿಂಪಲ್ ಆಗಿ ರಾತ್ರಿ ಡಿಸೈಡ್ ಮಾಡಿದ್ದು. ನಾಳಿದ್ದು ನಮ್ಮೆಲ್ಲರ ಶಕ್ತಿ ಪ್ರದರ್ಶನ ಆಗುತ್ತೆ ಸರ್. ನಾನು ಕೇಳಿದ MR ಸೀತಾರಾಮ್ ಸರ್ ಬಗ್ಗೆ ಅಲ್ಲ, ಚಿಕ್ಕಬಳ್ಳಾಪುರ. ಇಲ್ಲ ಸರ್, ಅವ್ರು ನೋಡಿ ಇದು ಇಲ್ಲ. ವಿನಯ್ ಶ್ಯಾಮ್ ಸರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರು ನನಗೊಂದು ಮಾತು ಹೇಳಿದ್ರು, ಪ್ರದೀಪ್ ನನಗಾದರೆ ನೀನು ಸಪೋರ್ಟ್ ಮಾಡು, ನಿನಗಾದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅದಿದೆ ನೋಡಿ ಸರ್. ಯಾವುದೇ ಒಂದು ಅಭ್ಯರ್ಥಿ ಪೈಪೋಟಿಯಲ್ಲಿದ್ದಾಗ ಸಡನ್ನಾಗಿ ಸೀಟ್ ಮಿಸ್ ಆದಾಗ ಒಂದೇ ದಿನಕ್ಕೆ ಆಚೆ ಕರ್ಕೊಂಬಂದಿದ್ರೆ ಅವ್ರಿಗೂ ಸ್ವಲ್ಪ ನೋವುಗಳಿರುತ್ತಲ್ಲ ಸರ್. ಹ್ಯೂಮನ್ ಎಮೋಷನ್ಸ್ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅವರು ಪಾಪ ಪಕ್ಷಕ್ಕೆ ದುಡ್ದಿದ್ದಾರೆ, 1-2 ದಿನ ಅವರು ಬೇಜಾರಲ್ಲಿರ್ತಾರೆ. ಬಟ್ ಆದರೆ ಪರ್ಸ್ನಲಾಗಿ ಈಗಾಗಲೇ ಮಾತಾಡಿದ್ದೀವಿ ನೋಡಿ. ರಮೇಶ್ ಅಣ್ಣವರು, ನಮ್ಮ ನಾರಾಯಣ ಸ್ವಾಮಣ್ಣವರು 2 ಡೇಸ್ ಬ್ಯಾಕ್ ನಾವೆಲ್ಲ ಜೊತೆಯಲ್ಲೇ ಕ್ಯಾನ್ವಾಸ್ ಮಾಡಿದ್ದೀವಿ ತಿಪ್ಪೇನಹಳ್ಳಿ ಪಂಚಾಯತಿಯಲ್ಲಿ. ಜೊತೆಯಲ್ಲಿದ್ದೀವಿ. ಶ್ಯಾಮ್ ಸರ್ ಮನೆಗೆ ನಾನು ಹೋಗಿದ್ದೆ, ಪ್ರೀತಿಯಿಂದ ಮಾತಾಡಿದ್ರು. ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಪ್ರದೀಪ್ ಅಂದರು. ನಾನು ಕರ್ಕೊಂಬರ್ತೀನಿ ನೋಡಿ. ನಾವು 1 or 2 ಡೇಸ್ ಅವ್ರಿಗೂ ಒಂದು ಇದು ಕೊಡಬೇಕಲ್ಲ ಸರ್. ಪ್ರದೀಪ್ ಮೈನಸ್ ಏನು ಅಂದರೆ ಅವ್ನು ತುಂಬ ಒಳ್ಳೆಯವನು ಸರ್. ಪ್ರದೀಪ್ 2ನೇ ಮೈನಸ್ ಏನು ಅಂದರೆ ಅವ್ನು ತುಂಬ ಪ್ರಾಮಾಣಿಕ ಸರ್. ಪ್ರದೀಪ್ 3ನೇ ಮೈನಸ್ ಏನು ಅಂದರೆ ಅವ್ರು ಎಲ್ಲರೂ ಡೌನ್ ಟು ಅರ್ಥಾಗಿ ನಡ್ಸ್ಕೊತಾನೆ ಸರ್. ಪ್ರದೀಪ್ 4ನೇ ಮೈನಸ್ ಏನು ಅಂದರೆ ಅವ್ನು ತುಂಬ ಪಾಸಿಟಿವ್ ಆಗಿರ್ತಾನೆ ಸರ್. ಪ್ರದೀಪ್ ಪ್ಲಸ್ ಏನು ಅಂತ ಹೇಳ್ತೀನಿ, ನಾನು ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡು ತೀರೋದ್ರು. ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ ಒಂದು ಆತ್ಮಹತ್ಯೆ ಆಗೋಕ್ಕೆ ನಾನು ಬಿಡಲ್ಲ. ಯಾವುದಾದ್ರೂ ರೈತ ಮಗು ಅಪ್ಪ ಅಮ್ಮನ ಕಳ್ಕೊಂಡಿದ್ರೆ ಆ ಮಗುವಿನ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ಮತ್ತು ಆ ಮಗು ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗೋವರೆಗೂ ನಾನೇ ಖರ್ಚು ಭರಿಸ್ತೀನಿ. ಇದು ನನ್ನ ವೈಯಕ್ತಿಕ ಒಂದು MLA ಆಗಿ ಏನು ಮಾಡಬೇಕು. 220ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿದೆ. ನನ್ನ 5 ವರ್ಷದಲ್ಲಿ 220ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಯಾವ ಪ್ರೈವೇಟ್ ಸ್ಕೂಲು ಕಡಿಮೆಗಿಲ್ದಂಗೆ ನನ್ನ ಶಕ್ತಿಯ ಅನುಸಾರ ಸರ್ಕಾರದಿಂದ ಬಡ್ಜೆಟ್ ತರ್ತೀನಿ, ನಾನು ಹಾಕಿ ಡೆವಲಪ್ ಮಾಡ್ತೀನಿ. ನೆಕ್ಸ್ಟು IAS, KS, CET, ನೀಟ್ಗೆ ಇಂಡಿಯಾಸ್ ಟಾಪ್ ಟೀಚರ್ಸ್ನ ತಂದು ನನ್ನ ಕಾನ್ಸ್ಟಿಟ್ಯೂನ್ಸಿ ಹುಡುಗರಿಗೆ ನಾನು ಫ್ರೀಯಾಗಿ ಕೋಚಿಂಗ್ ಕೊಡಿಸ್ತೀನಿ. 2ನೇದು ಪ್ರತಿ ಹಾಸ್ಟೆಲ್ಸ್ ಏನಿದೆ ಹಾಸ್ಟೆಲ್ಸ್ನ ತುಂಬ ಅದ್ಭುತವಾಗಿ ನೋಡ್ಕೊತೀನಿ. ನಮ್ಮ ರೈತರಿಗೆ ಇವತ್ತು ವಿದ್ಯುತ್ ಆಗ್ಬೋದು, ಅವರ ಬೇಸಿಕ್ ಫೆಸಿಲಿಟಿ ಆಗ್ಬೋದು, ನಾನು ನಿಲ್ತೀನಿ. ನಾನಿವತ್ತು ಎಲ್ಲ ರೈತರಿಗೆ ನನ್ನ ತಂದೆ ತಾಯಿಗಿಂತ ನನಗೆ ದೊಡ್ಡ ದೇವರಿಲ್ಲ. ಇವತ್ತು ಬೆಳಗ್ಗೆ ನನ್ನ ತಂದೆ ತಾಯಿ ಸಮಾಧಿಗೆ ನಮಸ್ಕಾರ ಹಾಕ್ಕೊಂಡು ಬಂದಿದ್ದೀನಿ. ನನಗೆ ತಂದೆ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಅಂತ ನಂಬಿರೋನು. ನನ್ನ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ, ನಾನು ಏನೂ ಅಪೇಕ್ಷೆ ಮಾಡದೆ ಪ್ರಾಮಾಣಿಕವಾಗಿರ್ತೀನಿ. ಇನ್ನೂ ಡೌನ್ ಟು ಅರ್ತ್ ಇರ್ತೀನಿ. ಒಂದು ಅವಕಾಶ ಕೊಡಿ. ಒಬ್ಬ ಅನಾಥ ಹುಡುಗನಿಗೆ ನಾನು ಪ್ರತಿ ವರ್ಷ ನಾನು ಗೆದ್ದ ಮೇಲೆ ನನ್ನ ಆಸ್ತಿನ ಘೋಷಿಸ್ತೀನಿ, ನನ್ನ ಸೋರ್ಸ್ ಆಫ್ ಇನ್ಕಮ್ನ ಘೋಷಿಸ್ತೀನಿ. ಇವತ್ತು ಪ್ರತಿಸ್ಪರ್ಧಿಗಳಿಗೆ ತಾಕತ್ತಿದ್ದರೆ ಹೆಂಗೆ ಇನ್ಕಮ್ ಜಾಸ್ತಿ ಆಯಿತು ಹೇಳಕ್ಕೆ ಹೇಳಿ. ನಾನು ಇವಾಗ ನನ್ನ ಪ್ರಾಫಿಟ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ಡಿಕ್ಲೇರ್ ಮಾಡ್ತೀನಿ. ನೀವು ಇಲ್ಲಿ RTI ಕಾರ್ಯಕರ್ತರಿದ್ದೀರಾ, ಪ್ಲೀಸ್ ಚಾಲೆಂಜ್ ಮಾಡಿ ಸರ್. ನಾನು MLA ಕ್ಯಾಂಡಿಡೇಟು ಸರ್, ನಾನು ಕಾಮನ್ ಮ್ಯಾನ್ ಅಲ್ಲ. MLA ಕ್ಯಾಂಡಿಡೇಟ್ ಅಂದರೆ ಕೊಂಬುಗಳ ಬರ್ತವೆ. MLA ಕ್ಯಾಂಡಿಡೇಟ್ ಅಂದರೆ ನಿಮ್ಮ ವ್ಯಕ್ತಿ, ನೀವು ಕ್ವಶನ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೆ, ಪೊಲೀಸ್ ಇಲಾಖೆಯವ್ರಿಗೆ, ನಾನು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ. ಏನೋ ನನಗೆ ಹಂಗೆ ಅನಿಸ್ತಿದೆ ಸರ್, ನಿಮಗಿರ್ಬೋದು, ಬಟ್ ನನಗೆ ಹಂಗೆ ಅನಿಸಿದೆ. ನನ್ನ ಅಭಿಪ್ರಾಯ ಅಲ್ವಾ ಬಾಲಕೃಷ್ಣ ಸರ್?